ದ್ವೇಷನ ಯಾಕೆ ಬೆಳೆಸ್ಬೇಕಪ್ಪ ಅಲ್ಲೇ? ಇಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಹೌದು, ಮುಸಲ್ಮಾನರ ಮೇಲೆ ನಿಮ್ಗೆ ದ್ವೇಷ ಅದ. ಯಾಕದ? ಏನೋ ಹಿಂದೆ ನಮ್ಮನ್ನು ಆಳಿದ್ರು ಮಾಡಿದ್ರು ಇರ್ಬೋದು, ಇಲ್ಲ ಅಂತಲ್ಲ. ಶಕ್ತಿ ಇದ್ದಾಗ ಎಲ್ಲರೂ ಆಳವ್ರ. ಈಗ ನಿಮ್ಮ ಶಕ್ತಿ ಅದ, ಈಗ ಆಳ್ತಾ ಇದ್ರಿ. ಇವತ್ತು ಮೋದಿಯವರು ಆಳ್ತಾ ಇದ್ದಾರೆ, ನಿಮ್ಮವರು. ಇಲ್ಲಿವರೆಗೆ ಸ್ವತಂತ್ರ ಭಾರತದಲ್ಲ ಯಾರೂ ಮುಸಲ್ಮಾನರು ಪ್ರಧಾನಿಯಾಗಿಲ್ಲ, ಮುಂದಾಗೂ ಸಾಧ್ಯವೂ ಇಲ್ಲ ಅನ್ನೋ ಭಾಳಷ್ಟು ನಾವು ನೋಡ್ತಾ ಇದ್ದೀವಿ. ಅಷ್ಟಿದ್ದು ಇವತ್ತು ನಿಮ್ಮ ಅಧಿಕಾರ ಇರೋ ಮುಂದೆ, ನಿಮ್ಮದೇ ವಿಚಾರಧಾರೆ ಜನರಿರೋ ಮುಂದೆ ಇಂಥ ಕೆಲಸಗಳನ್ನು ಸಹಜವಾಗಿ ನಿಮ್ಮ ಫಾಲೋವರ್ಸ್ ಎಲ್ಲ ಇವತ್ತು ನೋಡ್ರಿ, ಇಲ್ಲಿಗೆ ಬೆಳೆದ್ರೆ ಗಣೇಶ್ ಪೆಟ್ ಅಂತ ಗಾಂಧಿ ಮತದ ನಿಮಗೆ ಗೊತ್ತದದು. ಈಗ ಸಹಜವಾಗಿ ಇಲ್ಲಿ ಸಾಗರ್ ಇರ್ಬೋದು, ಇನ್ನೊಬ್ಬರು ಮಾಧರವ್ರು ಇರ್ಬೋದು, ಅವ್ರು ನಿಮ್ಮ ರಾಮಸೇನೆಯವರು. ಅವ್ರಿಂದ ತಪ್ಪು ಮಾಡೋದು ಬಿಡಬಾರ್ದಾಗಿತ್ತು. ಯಾಕೆ ಬಿಟ್ರಿ? ಇರಲಿ, ನೀವು ಏನೋ ನಿಮ್ಮ ವಿಚಾರ ಬೆಳೆಸ್ಬೇಕಂತ ಇದ್ದೀರಿ, ಅದನ್ನು ಅಹಿಂಸೆಯಿಂದ ಯಾಕೆ ಮಾಡಬಾರ್ದು? ಹಿಂಸೆನೇ ಬೇಕಾಗಿದೆ, ಅವನು ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ನಿಮಗೆ BO ಭೇಟಿ ಆಗಿರಿ, ಇಲ್ಲ ಮಾಡಲಿಲ್ಲ ಅಂದರೆ ಹೋರಾಟ ಮಾಡಿರಿ ಶಾಂತಿಯುತವಾಗಿ. ಅದೆಲ್ಲ ಬಿಟ್ಟುಕೊಂಡು ನೀವು ಇದ್ದಂಥವರು ನೀರಿಗೆ ವಿಷಯ ಬೆರೆಸಿ ಮಕ್ಕಳ ಏನಾದರೂ ಹೆಚ್ಚು ಸತ್ತಿದ್ದರೆ ಜವಾಬ್ದಾರಿ ಯಾರು? ನೀವು ತಿಳ್ಕೊಂಡಿರ್ಬೋದು, ಇಲ್ಲ ಈ ಪ್ಲ್ಯಾನ್ ಅವ್ನು ಮಾಸ್ಟರ್ ಮೇಲೆ ಆಗ್ತದೆ, ಟ್ರಾನ್ಸ್ಫರ್ ಮಾಡ್ತಾರಂತೆ. ಇಂಥ ದರಿದ್ರದ ವಿಚಾರ ನಿಮ್ಗೆ ಯಾಕೆ ಬರ್ತಾ ಇದ್ದಾವೆ? ಈ ದ್ವೇಷ ಬಿತ್ತುವುದಲ್ರಿ, ಇದು ಕೂಡಿ ಬದುಕಬೇಕಾಗಿದೆ. ಈ ದೇಶದ ಬಡತನ ಸ್ವತಃ ನಿಮ್ಮ ಮೋದಿಯವರು ಒಪ್ಕೊಳ್ತಾ ಇದ್ದಾರೆ. ಇವತ್ತು ಯಾವ ಕಾರ್ಪೊರೇಟ್ಗಳ ಬೆನ್ನು ಹತ್ತಿದ್ರು, ಆ ಕಾರ್ಪೊರೇಟ್ಗೆಲ್ಲ ಫೇಲ್ ಆಗಿದೆ. ಇವತ್ತು ಆರ್ಥಿಕವಾಗಿ ಗೊತ್ತಾಗಿ ಸ್ವದೇಶಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಅವರು ಯಾವ ಕಾರ್ಪೊರೇಟ್ ಬೆನ್ನು ಹತ್ತಿ ದೇಶದ ಬಡತನ ಹೋಗಿಸ್ಬೇಕು, ಎಲ್ಲರೂ ಉದ್ಯೋಗಗಳು ಒಂದು ಹೊರಟಿದ್ರು ಮೋದಿಯವರು. ಈಗ ಜ್ಞಾನೋದಯ ಆಗ್ಯದ ಟ್ರಂಪ್ರಿಂದಾಗಿ. ಟ್ರಂಪ್ರು ಈ ರೀತಿ ಆಗಿದ್ದ ಕಾರಣ ಏನಪ್ಪ, ನೀವು ಈ ಬಿತ್ತುತ್ತಿರುವಂಥ ವಿಷಬೀಜ ಮುಸ್ಲಿಮರು ನಮ್ಮವರಲ್ಲಪ್ಪ ಅನ್ನೋಂಗೆ ಮಾಡುವಂಥ ವರ್ತನೆಗಳು, ಅದ್ರ ಜೊತೆಗೆ ಮಾಬ್